ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಒಂದು ಪ್ರಮೇಯವನ್ನು ಕಲಿಯೋಣ. ನಾವು ಕಲೀಲಿಕ್ಕೆ ಹೊರಟಿರುವ ಪ್ರಮೇಯ ಏನು ಹೇಳ್ತದೆ ಅಂದರೆ, ವೃತ್ತದ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು ಪರಸ್ಪರ ಸಮಾನವಾಗಿರುತ್ತದೆ ಅಂತ ಹೇಳುತ್ತೆ. ಅಂದರೆ ನಮಗಿಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ನಾವು ಗಮನಿಸೋದಾದ್ರೆ, ಒಂದು ಕೇಂದ್ರ ಓ ಇರುವ ವೃತ್ತವನ್ನು ತೆಗೆದುಕೊಳ್ಬೇಕಾಗ್ತದೆ ನಾವು. ಇನ್ನು ಹೇಳಿಕೆಯ ಪ್ರಕಾರ ಈ ವೃತ್ತದಲ್ಲಿ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಎರಡು ಜಾಗಗಳಾದ ಎ ಬಿ ಮತ್ತು ಸಿ ಡಿಗಳನ್ನು ಪರಿಗಣಿಸಿಕೊಳ್ಬೇಕಾಗತ್ತೆ. ಎ ಬಿ ಮತ್ತು ಸಿ ಡಿ ಅನ್ನುವ ಎರಡು ಜಾಗಗಳಿದೆ. ಕೊಟ್ಟಿರುವ ಮಾಹಿತಿಯ ಪ್ರಕಾರ ಇದು ಕೇಂದ್ರದಿಂದ ಸಮಾನ ದೂರದಲ್ಲಿದೆ ಅಂತ ನಾವು ಪರಿಗಣಿಸಿಕೊಳ್ಬೇಕಾಗತ್ತೆ. ಕೇಂದ್ರ ಒಂದು ಬಿಂದು, ಜ ಒಂದು ರೇಖೆ. ಇವೆರಡರ ನಡುವೆ ಇರುವ ಅಂತರ ಅಥವಾ ಕನಿಷ್ಠ ಅಂತರವನ್ನು ಕಂಡುಹಿಡಿಬೇಕಾದ್ರೆ ನಾವು ಕೇಂದ್ರದಿಂದ ಜಾಗೆ ಒಂದು ಲಂಬ ರೇಖೆಯನ್ನು ತಗೊಂಡಿರ್ತೇವೆ. ಈ ಬಿಂದುಗಳನ್ನ ಎಂ ಮತ್ತು ಎನ್ ಅಂತ ಕರೆಯೋಣ. ಓ ಎಂ ಬಂದು ಎ ಬಿಗೆ ಲಂಬವಾಗಿದೆ, ಅದೇ ರೀತಿ ಓ ಎನ್ ಸಿ ಡಿಗೆ ಲಂಬವಾಗಿದೆ. ಇಲ್ಲಿ ನಾವು ಏನನ್ನ ಸಾಧನೆ ಮಾಡಬೇಕಾಗಿದೆ ಅಂದ್ರೆ, ಎ ಬಿ ಮತ್ತು ಸಿ ಡಿನ ಅಳತೆ ಒಂದೇ ಅನ್ನೋದನ್ನ ಸಾಧನೆ ಮಾಡಬೇಕಾಗಿದೆ. ನಮ್ಗೆ ಏನನ್ನು ಕೊಟ್ಟಿದ್ದಾರೆ ಇಲ್ಲಿ? ಓ ಎಂ ಬಂದು ಓ ಎನ್ಗೆ ಸಮ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಏನನ್ನ ಸಾಧನೆ ಮಾಡಬೇಕಾಗಿದೆ? ಕರೆಕ್ಟ್, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅನ್ನೋದನ್ನ ನಾವು ಸಾಧನೆ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ವೃತ್ತಗಳ ಜಾಗಳನ್ನು ಒಳಗೊಂಡ ಪ್ರಮೇಯಗಳನ್ನ ಸಾಧನೆ ಮಾಡಬೇಕಾದ್ರೆ ತ್ರಿಕೋನಗಳ ಸಹಾಯವನ್ನ ಪಡೆದುಕೊಳ್ತೇವೆ. ಅಂದ್ರೆ ನಾವು ಇಲ್ಲಿ ಕೂಡ ತ್ರಿಕೋನಗಳನ್ನ ನಿರ್ಮಿಸ್ಕೊಳ್ಬೇಕಾಗಿದೆ. ಆದ ಕಾರಣ ನಾವೇನ್ ಮಾಡೋಣ, ಓ ಬಿ ಮತ್ತು ಓ ಡಿನ ಸೇರಿಸ್ಬಿಡೋಣ. ಎರಡು ತ್ರಿಕೋನಗಳು ಸಿಕ್ವು. ಒಂದ್ ವೇಳೆ ಇಲ್ಲ ನಾನು ಓ ಬಿ ಮತ್ತು ಓ ಸಿ ನ ಸೇರಿಸ್ತೀನಿ ಅಂದ್ರೆ ಖಂಡಿತವಾಗ್ಲೂ ಸೇರಿಸ್ಬೋದು. ಆಗ ನಿಮ್ಗೆ ಒಂದು ತ್ರಿಕೋನ ಇಲ್ಲಿ ಸಿಕ್ಕಿದ್ರೆ ಮತ್ತೊಂದು ತ್ರಿಕೋನ ಇಲ್ಲಿ ಸಿಕ್ಕತ್ತೆ. ಈಗ ನಮಗೆ ಸಿಕ್ಕ ಈ ಎರಡು ತ್ರಿಕೋನಗಳನ್ನು ನೋಡಿದ್ರೆ, ತ್ರಿಕೋನ ಓ ಎಂ ಬಿ ಮತ್ತು ಓ ಎನ್ ಡಿ. ನಮಗೆ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಓ ಎಂ ಬಂದು ಓ ಎನ್ಗೆ ಸಮ. ಇನ್ನು ಕೋನ ಎಂ ಮತ್ತು ಕೋನ ಎನ್ 90 ಡಿಗ್ರಿಗಳಿಗೆ ಸಮ. ಇನ್ನು ಮೂರನೇದಾಗಿ ಓ ಬಿ ಬಂದು ಓ ಡಿಗೆ ಸಮ. ಇದು ಯಾಕೆ? ಸಬಾಷ್! ಯಾಕೆ ಅಂದ್ರೆ ಓ ಬಿ ಮತ್ತು ಓ ಡಿ ಒಂದೇ ವೃತ್ತದ ತ್ರಿಜ್ಯವಾಗಿದೆ. ಆದ ಕಾರಣ ಲಂಬೀಬಾ ಸರ್ವಸಮತೆಯಿಂದ ತ್ರಿಕೋನ ಓ ಎಂ ಬಿ ಬಂದು ಓ ಎನ್ ಡಿಗೆ ಸರ್ವಸಮ ಅಂತ ನಾವು ಹೇಳ್ಬೋದು. ನಾವು ನೋಡ್ಬೋದು, ಲಂಬಕೋನ, ವಿಕರ್ಣ ಮತ್ತು ಬಾಹು ಈ ಎರಡೂ ತ್ರಿಭುಜಗಳಲ್ಲಿ ಸಮವಾಗಿರೋದ್ರಿಂದ ಎರಡೂ ತ್ರಿಭುಜಗಳು ಸರ್ವಸಮ. ಹಾಗಿದ್ಮೇಲೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮವಾಗಿರಲೇಬೇಕು. ಅಂದ್ರೆ ಈ ಬಿ ಎಂ ಬಂದು ಡಿ ಎನ್ಗೆ ಸಮವಾಗಿರಬೇಕು. ಇದರಲ್ಲಿ ಎರಡೂ ಬದಿಗಳಲ್ಲಿ ನಾವು 2ರಿಂದ ಗುಣಿಸ್ಕೊಳ್ಳೋಣ. 2 ಇಂಟು ಬಿ ಎಂ ಇಸ್ ಈಕ್ವಲ್ ಟು 2 ಇಂಟು ಡಿ ಎನ್. ಈ 2 ಇಂಟು ಬಿ ಎಂ ಏನು ಅಂತ ನಾವು ನೋಡಿದ್ರೆ, 2 ಇಂಟು ಬಿ ಎಂನ ಎ ಬಿ ಅಂತ ಬರ್ಕೊಳ್ಬೋದು. ಇದು ಯಾಕೆ ಅಂದ್ರೆ ನಮಗೆ ತಿಳಿದಿರುವ ಒಂದು ಪ್ರಮೇಯದ ಪ್ರಕಾರ ಕೇಂದ್ರದಿಂದ ಜಾಕ್ಕೆ ಇಳಿಸಿದ ಲಂಬರೇಖೆ ಜಾವನ್ನ ಸಮಭಾಗಗೊಳಿಸುತ್ತೆ. ಅಂದ್ರೆ ಎ ಎಂ ಬಂದು ಬಿ ಎಂನ ಅಳತೆಯಷ್ಟೇ ಇದೆ. ಇಲ್ಲಿ 3 ಇದ್ರೆ ಇಲ್ಲಿ ಕೂಡ 3 ಇರುತ್ತೆ. ಒಟ್ಟಿಗೆ 6 ಅಂತ ಹೇಳ್ಬೋದು ಎ ಬಿ ನ ಅಳತೆ, ಅಥವಾ 2 ಇಂಟು 3 ಅಂತ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದೇ ಕಾರಣಕ್ಕೆ ಎ ಬಿ ನ ನಾವು 2 ಇಂಟು ಬಿ ಎಂ ಅಂತ ಬರ್ಕೊಳ್ಬೋದು. ಇದೇ ರೀತಿಯಲ್ಲಿ ಸಿ ಡಿ ಕೂಡ 2 ಇಂಟು ಡಿ ಎನ್ ಅಂತ ಬರ್ಕೊಳ್ಳಾಗುತ್ತೆ. ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಸಿಕ್ತು. ಇದು ಈ ಪ್ರಮೇಯದ ಸಾಧನೆ. ಇದರಲ್ಲಿ ಏನನ್ನು ಸಾಬೀತು ಮಾಡಿದ್ವಿ ನಾವು? ಒಂದು ವೃತ್ತದಲ್ಲಿ ಎರಡು ಜಾಗಗಳು ಕೇಂದ್ರದಿಂದ ಸಮಾಂತರದಲ್ಲಿದ್ರೆ ಆ ಎರಡೂ ಜಾಗಗಳು ಕೂಡ ಪರಸ್ಪರ ಒಂದೇ ಅಳತೆಯನ್ನ ಹೊಂದಿರುತ್ತೆ ಅನ್ನೋದನ್ನ ಸಾಬೀತು ಮಾಡಿದ್ವಿ.